2018ರಲ್ಲಿ ಕಾಂಗ್ರೆಸ್ ಸಂಪೂರ್ಣ ಬಹುಮತದೊಂದಿಗೆ ಆಡಳಿತಕ್ಕೆ ಬರಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಆಗ ತ್ರಿಶಂಕು ವಾತಾವರಣ ನಿರ್ಮಾಣವಾಗುತ್ತೆ. ವಿಧಾನಸಭೆಯಲ್ಲಿ ಯಾವ ಪಕ್ಷಕ್ಕೂ ಕೂಡ ಬಹುಮತ ಬಂದಿರಲ್ಲ. ಅಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ವರಿಷ್ಠ ನಾಯಕರು, ಘಟಾನುಘಟಿ ನಾಯಕರು ಎಚ್.ಡಿ. ದೇವೇಗೌಡರ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಮನವಿ ಮಾಡ್ಕೊಳ್ತಾರೆ. ರಾಜ್ಯದಲ್ಲಿ ಜಾತ್ಯತೀತ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಹಕಾರ ಕೊಡಿ, JDS ಮತ್ತು ಕಾಂಗ್ರೆಸ್ ಸೇರಿ ಸರ್ಕಾರ ರಚನೆ ಮಾಡೋಣ ಅಂತ. ಅದಕ್ಕೆ ಒಪ್ಪಿಕೊಂಡಂಥ ದೇವೇಗೌಡರು ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರ್ತಾರೆ. ಮುಖ್ಯಮಂತ್ರಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಇರ್ತಾರೆ. ಸಮ್ಮಿಶ್ರ ಸರ್ಕಾರದ ಪಾಲುದಾರ ಪಕ್ಷವಾದಂತಹ DK ಶಿವಕುಮಾರ್ ಪ್ರಮುಖ ಸ್ಥಾನದಲ್ಲಿರ್ತಾರೆ. ಎರಡೂ ಪಕ್ಷಗಳ ಸಮನ್ವಯ ಸಮಿತಿಗೆ ಅಧ್ಯಕ್ಷರನ್ನಾಗಿ ಸಿದ್ದರಾಮಯ್ಯ ಅವರನ್ನು ಆಯ್ಕೆ ಮಾಡಲಾಗುತ್ತೆ. ಇಂತಹ ಸಂದರ್ಭದಲ್ಲಿ ಇಬ್ಬರು ಒಕ್ಕಲಿಗ ಘಟಾನುಘಟಿ ನಾಯಕರು DK ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಆಡಳಿತದ ಭಾಗವಾಗಿದ್ದಾಗ, ತೀರಾ ಅಪರೂಪದ ಘಟನೆ ಅದು. ಈ ಇಬ್ಬರು ನಾಯಕರು ಆಡಳಿತದ ಭಾಗವಾಗಿರೋದು ಕರ್ನಾಟಕದಲ್ಲಿ ಅದೇ ಮೊದಲು. ಯಾವ ಅರ್ಥದಲ್ಲಿ? ಎಸ್ ವೀಕ್ಷಕರೇ, ಆಗ ನಡೆದಂತಹ ಪಾರ್ಲಿಮೆಂಟ್ ಚುನಾವಣೆಗೆ, 2019ರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಗೆ ಮಂಡ್ಯದಿಂದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅವರ ಸುಪುತ್ರ ನಿಖಿಲ್ ಅವರನ್ನು ನಿಲ್ಲಿಸ್ತಾರೆ. ಅವರ ವಿರುದ್ಧ ಸ್ವಾಭಿಮಾನಿ ಹೆಸರಲ್ಲಿ ಸುಮಲತಾ ಸ್ಪರ್ಧೆ ಮಾಡ್ತಾರೆ. ಆ ಸ್ಪರ್ಧೆಯಲ್ಲಿ ಸ್ವಾಮೀಜಿಗಳೇನಾದರೂ ಗುಪ್ತವಾಗಿ ಸುಮಲತಾ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರಾ ಅಂತ ಸ್ವಾಮೀಜಿಗಳ ಸಂಪೂರ್ಣ ಚಲನವಲನದ ಮಾಹಿತಿಯನ್ನು ಮುಖ್ಯಮಂತ್ರಿ ಕಚೇರಿ ಪಡೆದುಕೊಳ್ತಾ ಇತ್ತು. ಬೆಳಕಿಗೆ ಬಂದಂತಹ ಫೋನ್ ಕದ್ದಾಲಿಕೆ ಪ್ರಕರಣದಲ್ಲಿ ಕೂಡ ಈ ರೀತಿಯ ಮಾಹಿತಿಗಳು ಹೊರಬಿದ್ದಿತ್ತು. ತನಿಖೆಯನ್ನು ನಡೆಸಿರುವಂತಹ ಟೀಮ್ ಸ್ವಾಮೀಜಿ ನಿರ್ಮಲಾನಂದ ಸ್ವಾಮೀಜಿಯವರ ಫೋನನ್ನು ಕೂಡ ಯಾರ್ಯಾರಿಗೆ ಕಾಲ್ ಮಾಡಿದ್ದಾರೆ, ಯಾರ್ಯಾರಿಗೆ ಏನೇನು ಮಾಹಿತಿಯನ್ನು ಕೇಳಿದ್ದಾರೆ, ಇವರು ಸುಮಲತಾ ಅವ್ರ ಜೊತೆಗೆ ಟಚ್ಚಲ್ಲಿದ್ದಾರಾ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆದಿತ್ತು ಸರ್ಕಾರ ಅಂತ ಹೇಳಿ ಮೆನ್ಷನ್ ಮಾಡಿತ್ತು. ಇದೇ ಎಚ್.ಡಿ. ಕುಮಾರಸ್ವಾಮಿ, ಇದೇ DK ಶಿವಕುಮಾರ್ ಅವರು ಆಗ ಮಾಡಿದ್ದು ಸರಿನಾ? ಹಾಗಾದರೆ ಸ್ವಾಮೀಜಿಗಳ ಬಗ್ಗೆ ಅಪಾರ ಭಕ್ತಿ ಇದೆ ಅಂತ ಹೇಳುವ DK ಶಿವಕುಮಾರ್ ಅವರು ಹಾಗೆ ಯಾಕೆ ಆಕ್ಷೇಪವನ್ನು ಎತ್ತಲಿಲ್ಲ? ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜಕಾರಣಕ್ಕಾಗಿ ಸ್ವಾಮೀಜಿಗಳನ್ನು ಬಳಸ್ಕೊಳ್ಳಲ್ಲ ಅಂತ ಏನು ಹೇಳ್ತಾ ಇದ್ದಾರೆ, ಅವ್ರು ಯಾಕೆ ಆವಾಗ ಬಳಸ್ಕೊಂಡಿದ್ರು? ಸ್ವಾಮೀಜಿಗಳು ಸುಮಲತಾ ಅವರಿಗೆ ಗುಪ್ತವಾಗಿ ಏನಾದರೂ ಮಾಹಿತಿಯನ್ನು ಕೊಡ್ತಿದ್ದಾರಾ, ಸಪೋರ್ಟ್ ಮಾಡ್ತಿದ್ದಾರಾ ಅಂತ ತಿಳಿದುಕೊಳ್ಳಲಿಕ್ಕೆ ಸ್ವಾಮೀಜಿಗಳ ಫೋನ್ ಕರೆಯನ್ನು ಕದ್ದಾಲಿಸಲಾಗಿತ್ತು ಅಂತ ಅಂದು ವರದಿಗಳು ಬಂದಿದ್ದವು. ಹಾಗಾದರೆ ಆ ವರದಿ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರಾಗಲಿ DK ಶಿವಕುಮಾರ್ ಅವರಾಗಲಿ ಉತ್ತರ ಕೊಡ್ತಾರಾ? ಈ ಇಬ್ಬರು ಘಟಾನುಘಟಿ ನಾಯಕರು DK ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅಧಿಕಾರಕ್ಕಾಗಿ ಈಗ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯದ ಉಪಮುಖ್ಯಮಂತ್ರಿಯಾಗಿದ್ದಾರೆ. DK ಶಿವಕುಮಾರ್ ಅವರು ಇಬ್ಬರೂ ಕೂಡ ಅಧಿಕಾರದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಒಕ್ಕಲಿಗ ಸ್ವಾಮೀಜಿಯ ಹೆಸರನ್ನು ಈ ರೀತಿಯಾಗಿ ಬಳಸೋದು, ಇಬ್ಬರು ನಾಯಕರು ಕೂಡ ಒಕ್ಕಲಿಗ ಜನಾಂಗವನ್ನು, ಒಕ್ಕಲಿಗರ ಸಂಘ ಒಂದು ಹೆಜ್ಜೆ ಮುಂದೆ ಹೋಗಿ ಮೊನ್ನೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳ್ತು, DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡಿ, ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳಿ ಅಂತ. ಆದರೆ DK ಶಿವಕುಮಾರ್ ಅವರು ಇಲ್ಲಿವರೆಗೂ ಎಲ್ಲೂ ಹೇಳಿಲ್ಲ ಅವರು ಮಾತನ್ನು ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊಳ್ಳಿ ಅಂತ. ಇಬ್ಬರೂ ಕೂಡ CM DCM ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಮಾತನಾಡ್ಕೊಂಡಿದ್ದೇನು ಅದನ್ನು ಬಹಿರಂಗಪಡಿಸಿಲ್ಲ. ಮಾತು ಕೊಟ್ಟಿರೋದ್ರ ಬಗ್ಗೆ DK ಶಿವಕುಮಾರ್ ಎಲ್ಲಿಯೂ ಕೂಡ ಹೇಳಿಲ್ಲ. ಇಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಪರವಾಗಿ ಮಾತನಾಡ್ತಾ ಇರುವಂಥ ಈ ಒಕ್ಕಲಿಗರ ಸಂಘ ಯಾಕೆ ರಾಜಕೀಯಕ್ಕೆ ಬಲಿಪಶು ಆಗ್ತಾ ಇದೆ? ಯಾಕೆ ನಾಯಕರು ರಾಜಕೀಯದ ಹಿಂದೆ ಬಿದ್ದು ರಾಜಕಾರಣಿಗಳನ್ನು ನಂಬಿ ತಮ್ಮ ಮರ್ಯಾದೆಯನ್ನು ತಾವು ಕಳೆದುಕೊಳ್ತಾ ಇದ್ದಾರೆ?
ಇನ್ನಾದರೂ ರಾಜ್ಯದ ಜನ ಎಚ್ಚೆತ್ತುಕೊಳ್ತಾರ, ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.